ಅಸೆಂಬ್ಲಿ ಎಲೆಕ್ಷನ್ಸಲ್ಲಿ ಸ್ಥಳೀಯ ವಿಚಾರಗಳು ವಿಪರೀತವಾಗಿ ಡಾಮಿನೇಟ್ ಆಗಿರುತ್ತವೆ. ಸ್ಥಳೀಯ ಜಾತಿ ಮತ್ತು ಒಳಜಾತಿಗಳ ಸಮೀಕರಣಗಳು ವಿಪರೀತವಾಗಿ ಕೆಲಸ ಮಾಡ್ತಿರುತ್ತೆ ಮತ್ತು ಆ ಸ್ಥಳೀಯ ಅಭ್ಯರ್ಥಿ ಯಾರಿದ್ದಾನೆ ಆತನ ಪ್ರಭಾವ ಮತ್ತು ಶಕ್ತಿ ಕೆಲಸ ಮಾಡ್ತಿರುತ್ತೆ ಮತ್ತು ಆ ಪರ್ಟಿಕ್ಯುಲರ್ ಅಸೆಂಬ್ಲಿ ಸೆಗ್ಮೆಂಟಲ್ಲಿ ಆ ಪಕ್ಷಕ್ಕಿರುವ ಶಕ್ತಿ ಮತ್ತು ಆಳ ಕೆಲಸ ಮಾಡ್ತಿರುತ್ತೆ. ಲೋಕಸಭಾಲ್ ಹಾಗಲ್ಲ, 8 ಕ್ಷೇತ್ರಗಳ ಒಟ್ಟು ಶಕ್ತಿ ಅದು. ಯಾವುದೋ 3 ಕ್ಷೇತ್ರದಲ್ಲಿ ವಿಪರೀತವಾಗಿ ಶಕ್ತಿಯುತವಾಗಿರುವಂಥ ಪಕ್ಷದ ಅಭ್ಯರ್ಥಿ ವಿಪರೀತ ಲೀಡ್ಗಳನ್ನು ತೊಗೊಂಡು ಗೆದ್ಕೊಂಡು ಹೋಗ್ಬಿಡ್ಬೋದು ಲೋಕಸಭೆಯಲ್ಲಿ. ಈ 4ರಲ್ಲಿ ಕಡಿಮೆ ಬಂದಿದ್ರೂ ಗೆಲ್ಬೋದು ಬೇಕಾರೆ. ಆದರೆ ಅಸೆಂಬ್ಲಿ ಹಂಗಾಗಲ್ಲ, ಭಾಳ ನ್ಯಾರೋ ಇರುತ್ತದು. ಏನ್ಯಾವ ಸದ್ಯಕ್ಕಂತೂ ಮಹಾರಾಷ್ಟ್ರದಲ್ಲಿ ಅತ್ಯಂತ ಕುತೂಹಲಕಾರಿ ಘಟ್ಟಕ್ಕೆ ಅವರೂ ಹೋಗ್ತಿರೋ ಹಂಗಿದೆ. ಮೇಲ್ನೋಟಕ್ಕೆ 136 BJP ಮತ್ತು ಮಹಾರಾಷ್ಟ್ರ ವಿಕಾಸ್ ಅಘಾಡಿ ಶಿವಸೇನೆ ಮತ್ತು ಕಾಂಗ್ರೆಸ್ಸಿನ 129. ಇನ್ನು ಜಾರ್ಖಂಡ್ನಲ್ಲಿ ಅಲ್ಲೂ ಅಷ್ಟೇ ಇಬ್ಬರೂ ಸಮಬಲದ ಹೋರಾಟವನ್ನು ನಡೆಸ್ತಾ ಇದ್ದಾರೆ ಅಂತ ಕಾಣುತ್ತೆ, JMM ಹಾಗೂ ಭಾರತೀಯ ಜನತಾ ಪಕ್ಷ. ಇನ್ನು ರಾಜ್ಯದಲ್ಲಂತೂ ನಿಮಗೆ ಗೊತ್ತೇ ಇದೆ, ಶಿಗ್ಗಾವಿನಲ್ಲಿ ಭರತ್ ಬೊಮ್ಮಾಯಿ, ಸಂಡೂರಿನಲ್ಲಿ ಅನ್ನಪೂರ್ಣ ಇಬ್ಬರುವೆ ನಿರೀಕ್ಷಿತವಾಗಿ ತಮ್ಮ ಮುನ್ನಡೆಗಳನ್ನು ಕಾಯ್ದುಕೊಳ್ಳುತ್ತಾ ಇದ್ದರೆ, ಚನ್ನಪಟ್ಟಣದಲ್ಲಿ ಮಾತ್ರ ಆಟ ಈಗ ಶುರುವಾದಂತೆ ಇದೆ. ಹಾವು ಏಣಿ ಆಟ ಶುರು ಆದಂಗಿದೆ ಸರ್. ಬಟ್ ನನಗೆ ಇನ್ನೊಂದು ಬಹಳ ಕುತೂಹಲಕಾರಿಯಾಗಿರುವಂಥ ಒಂದು ಕಾಣಿಸುತ್ತೆ ಸರ್. ಕರ್ನಾಟಕದಲ್ಲಿ ಗ್ಯಾರಂಟಿಗಳನ್ನು ಘೋಷಣೆ ಮಾಡಿದ ನಂತರ ಇನ್ನುಳಿದಂಥ ರಾಜ್ಯಗಳಲ್ಲಿ ಗ್ಯಾರಂಟಿಗಳನ್ನು ಘೋಷಣೆ ಮಾಡ್ತಾ ಹೋದರು. ಅದು ಕಡಿಮೆ ಅಂತೂ ಆಗಲಿಲ್ಲ, ಹೆಚ್ಚೆಚ್ಚನೆ ಮಾಡ್ತಾ ಹೋಗ್ತೀವಿ. ಮಹಾರಾಷ್ಟ್ರದಲ್ಲೂ ಕೂಡ 3,000 ರೂಪಾಯಿ ಕೊಡ್ತೀವಿ ಹೆಣ್ಮಕ್ಳಿಗೆ ಅಂತೇಳಿ ಹೋದರು. ಸೊ ಈಗ ಮಹಾರಾಷ್ಟ್ರದಲ್ಲಿ ಕಾಂಗ್ರೆಸ್ಗೆ ಕೈ ಹಿಡಿಯುವಂಥದ್ದಾದರೆ ಈ ಗ್ಯಾರಂಟಿಗಳ ಇನ್ನೂ ಕೂಡ ಹೆಚ್ಚಿನ ರೀತಿಯಲ್ಲಿ ಕೊಡೋಕೆ ಶುರು ಆಗ್ಬಿಡುತ್ತಾ ಫ್ರೀ ಬೀಸು ಅಂತ ಹೇಳಿ. ಈಗ ಚುನಾವಣೆಗಳಲ್ಲಿ ಗೆದ್ದಾಗ ಯಾವುದನ್ನು ಯಾರು ಪ್ರಮೋಟ್ ಮಾಡಿರ್ತಾರೋ ಅದರಿಂದಾನೇ ಗೆದ್ವಿ ಅನ್ನೋ ಭ್ರಮೆಗೆ ಬಂದುಬಿಡ್ತಾರೆ ಅವ್ರುಗಳು. ಅದನ್ನು ನಾವು ತಡೆಯೋಕ್ಕಾಗಲ್ಲ. ಕರ್ನಾಟಕದಲ್ಲಿ ಕಾಂಗ್ರೆಸ್ ಇಫ್ ಇಟ್ ಥಿಂಕ್ಸ್, ನನ್ನ ಪ್ರಕಾರದಲ್ಲಿ ನಮಗೆ ಗ್ಯಾರಂಟಿಗಳಿಂದ ಗೆದ್ವಿ ಅಂದರೆ ಅಲ್ಲ ಅಂತೀನಿ ನಾನು. ಅಲ್ವಾ? ಗ್ಯಾರಂಟಿಯೂ ಒಂದು ಸಹಕಾರಿಯಾಯಿತು ಅಂತೀನಿ. ಓಕೆ. ಲಾರ್ಜ್ಲಿ ಕರ್ನಾಟಕದಲ್ಲಿ ಭಾರತೀಯ ಜನತಾ ಪಕ್ಷ ಕಳೆದ ಅಸೆಂಬ್ಲಿ ಚುನಾವಣೆಯನ್ನು ಅತ್ಯಂತ ಬಾಲಿಶವಾಗಿಯೂ ಅಮೆಚ್ಯೂರಿಶ್ ಆಗಿಯೂ ನಿರ್ದಿಷ್ಟ ಗೊತ್ತು ಗುರಿ ಇಲ್ಲದೆ ಪರ್ಟಿಕ್ಯುಲರ್ಲಿ ಅವತ್ತಿನ ರಾಜ್ಯ ಸರ್ಕಾರದ ನೇತೃತ್ವವನ್ನು ವಹಿಸಿದವರುಗಳು ನಡೆಸ್ಕೊಂಡು ಹೋದರು. ಪ್ಲಸ್ ಅದಕ್ಕೆ ಬಂದಂತಹ ಕೆಲವು ಇಮೇಜ್ ಬಿಲ್ಡಿಂಗ್ ಏನಿತ್ತು ಫ್ರಮ್ ಅಪೋಸಿಷನ್ನೇ ಇರ್ಬೋದು, ಅದೇನೋ ಇವರು 40% ಹಂಗೆ ಮಾಡಿಬಿಟ್ರು, ಹಿಂಗೆ ಮಾಡಿಬಿಟ್ರು, ಡ್ಯಾಶು ಅಂತೆಲ್ಲ ಮಾಡಿಬಿಟ್ರು. ಇದೆಲ್ಲ ಒಂದು ಬಿಲ್ಡಾಗಿ ಕೂತ್ಕೊಂಡಿತ್ತಲ್ಲಿ. ಮತ್ತು JDS ಆ ಹಂತಕ್ಕೆ ಹೋಗಲಿಕ್ಕೆ 19ಕ್ಕೋ 20ಕ್ಕೋ ಹಲವಾರು ಕ್ಷೇತ್ರಗಳಲ್ಲಿ ಭಾರತೀಯ ಜನತಾ ಪಕ್ಷ ನಾನೇ ಗೆದ್ದು ಬಿಡ್ತೀನಿ ದಕ್ಷಿಣ ಕರ್ನಾಟಕದಲ್ಲೂ ಅನ್ನೋ ಭ್ರಮೆಯಲ್ಲಿ ಸ್ಟ್ರಾಂಗ್ ಕ್ಯಾಂಡಿಡೇಟ್ಗಳನ್ನು ಒಂದಷ್ಟು ಇನ್ರೋಡ್ಸ್ ಮಾಡೋಣ, ಶಕ್ತಿ ಬೆಳೆಸ್ಕೊಂಬಿಡೋಣ ನಾವು ಅನ್ನೋ ಕಾರಣಕ್ಕೆ ಹಾಕಿದ್ರು ತಂದು. ಆ ಸ್ಟ್ರಾಂಗ್ BJP ಕ್ಯಾಂಡಿಡೇಟ್ಗಳು ಹಿಂದೆಂದೂ ಕಾಣದ ರೀತಿಯಲ್ಲಿ ಭಾರತೀಯ ಜನತಾ ಪಕ್ಷಕ್ಕೆ ಅಲ್ಲಿ ಮತಗಳನ್ನು ತಂದುಬಿಟ್ರು. ಅದು JDSಗೆ ಡ್ಯಾಮೇಜ್, ಕಂಪ್ಲೀಟ್ಲಿ ಡ್ಯಾಮೇಜ್ ಆಗೋಯ್ತದು ಅವ್ರಿಗೆ. ಹಾಗಾಗಿ ಗ್ಯಾರಂಟಿನೇ ಅವ್ರ ಅಧಿಕಾರಕ್ಕೆ ತಂತದ್ದು. ನೋ, ಬರೀ ಗ್ಯಾರಂಟಿ ಅಲ್ಲ, ಗ್ಯಾರಂಟಿಯೂ ಒಂದು ಗುಲಗಂಜಿಯಷ್ಟು ತೂಕವನ್ನು ಹೆಚ್ಚು ಮಾಡಿದೆ ಅವ್ರಿಗೆ. ಗ್ಯಾರಂಟಿನೇ ಅಲ್ಲ ನಾನು ಹೇಳ್ತಿರೋದು. ಸೇಮ್ ವಿಲ್ ಅಪ್ಲೈ ಇನ್ ಮಹಾರಾಷ್ಟ್ರದಲ್ಲೂ ಗ್ಯಾರಂಟಿಗಳೇ ಗೆಲ್ಲಿಸ್ಬಿಡತ್ವೆ ಅಂದಿಲ್ಲ. ಉದ್ಧವ್ ಮತ್ತು ಶಿವಸೇನೆ ಒಡೆದು ಹೋಗಿದ್ದನ್ನು ಜನ ಹೇಗೆ ನೋಡಿದ್ದಾರೆ ಮೂಲ ಹಿಂದುತ್ವವಾದದಲ್ಲಿ ಅಥವಾ ಬಾಳಾ ಠಾಕ್ರೆಯ ಬ್ಯಾಕ್ಗ್ರೌಂಡಲ್ಲಿ, ಶರದ್ ಪವಾರ್ ಮತ್ತು ಅಜಿತ್ ಪವಾರರ ನೌಟಂಕಿ ಆ ನಾಟಕಗಳೇನಿದೆ ಆತನದ್ದು, ಇಲ್ಲಿ ಹಾರ್ತೀನಿ, ಅಲ್ಲಿ ಹಾರ್ತೀನಿ, ಅಲ್ಲಿ ಕೈ ಕೊಡ್ತೀನಿ, ಇಲ್ಲಿ ಕೈ ಕೊಡ್ತೀನಿ. ಬಟ್ ಅದು ಲೋಕಸಭೆಯಲ್ಲಿ ಇಂಪ್ಯಾಕ್ಟ್ ಆಗಲಿಲ್ಲ ಸರ್ ಉದ್ಧವ್ ಠಾಕ್ರೆ. ಅಲ್ಲ, ಲೋಕಲಿ ಗೊತ್ತಿಲ್ಲ ಜನ ಅದನ್ನ ಹೇಗೆ ನೋಡ್ತಾರೆ, ಲೋಕಲಿ ಹೇಗೆ ನೋಡ್ತಾರೆ ಆಯಾ ಕ್ಷೇತ್ರಗಳಲ್ಲಿ ಈ ಥರದ ವಿಚಾರಗಳು. ಮತ್ತು ಇದರ ಜೊತೆಗೆ ಕೃಷಿಯಲ್ಲಿ ಇರಬಹುದಾದ ಮಹಾರಾಷ್ಟ್ರ ಪರ್ಟಿಕ್ಯುಲರ್ಲಿ ವಿದರ್ಭ ರೀಜನ್ನಲ್ಲಿ ಇರಬಹುದಾದ ಕೃಷಿಯಲ್ಲಿರುವಂತಹ ವಿಪರೀತ ಸಮಸ್ಯೆಗಳು ಮತ್ತು ಮರಾಠ ಮೀಸಲು ವಿಚಾರ. ಲೈಕ್ ಕರ್ನಾಟಕದಲ್ಲಿ ಹೇಳಿ ನೋಡೋಣ, ಕಾಂಗ್ರೆಸ್ನವರು ಕರ್ನಾಟಕದಲ್ಲಿ ಬರೀ ಗ್ಯಾರಂಟಿ, ನಮಗೆ ಇದ್ಯಾವುದು ವರ್ಕ್ ಆಗಲಿಲ್ಲ, BJP ಅವ್ರು ಕ್ಯಾಂಡಿಡೇಟ್ ಹಾಕಿದ್ದು ಪಂಚಮ ಸಾಲಿದು ಇದ್ಯಾವುದು ನಮ್ಗೆ ವರ್ಕ್ ಆಗಿಲ್ಲ, ನಾವು ಬರೀ ಗ್ಯಾರಂಟಿಯಲ್ಲಿ ಗೆದ್ದಿರೋದು, ಯಾವ ಪಂಚಮ ಸಾಲಿ ಅಂತ ಹೇಳಿ ನೋಡೋಣ, ಕೈ ಹಿಡಿದಿದೆ ಹೇಳಿ ನೋಡೋಣ ಅವರು. ಹಾಗೆ ಅಲ್ಲುವೆ ಮರಾಠ ರಿಸರ್ವೇಷನ್ ವಿಚಾರ, ಈ ಎಲ್ಲವೂ ಕೂಡ
ಒಟ್ಟಾರೆ ಪರಿಣಾಮಗಳನ್ನು ಬೀರಿದಾಗ ಯಾವುದೋ ಒಂದು ಕಂಗೊಳಿಸತ್ತೆ. ಹಾಗಾಗಿ ಫ್ರೀ ಗ್ಯಾರಂಟಿ ಬೀಸ್ಗಳು ಹೆಚ್ಚಿಗೆ ಆಗ್ತಾ ಅಂತ ಇನ್ಮೇಲೆ ಸರ್ ಬೇರೆ ಕಡೆಗೆ ಎಲ್ಲ ಕಡೆ ಅವೇ ಜಾಸ್ತಿ ಆಗ್ತಾ ಹೋಗ್ತವೆ. ಆಗಬಹುದು. ಅದೊಂದು ಸೀಸನ್ ಅದು. ಯಾಕಂದ್ರೆ ಇಲ್ಲಿ 200 ಯೂನಿಟ್ ಹೇಳಿದ್ರೆ ಜಾರ್ಖಂಡ್ನಲ್ಲಿ 250 ಯೂನಿಟ್ ಉಚಿತ ವಿದ್ಯುತ್ ಕೊಡ್ತೀವಿ ಅಂತ ಹೇಳಿ. 250 1000 ಯೂನಿಟ್ಟು ಕೊಡ್ಬೋದು ಬೇಕಾರೆ, ಅದು ಅವ್ರವ್ರಿಗೆ ಇದು ಅವ್ರ ರಾಜ್ಯಕ್ಕೆ. ಆದರೆ ಯಾವಾಗ ನೀವು ಅದ್ರಲ್ಲಿ ಸಿಕ್ಕಾಕೋತೀರಿ ಅಂದರೆ ಆರ್ಥಿಕವಾಗಿ ಅದನ್ನು ನಿಭಾಯಿಸಲಿಕ್ಕೆ ಆಗದ ಪರಿಸ್ಥಿತಿಗೆ ಬಂದಾಗ ನೀವು ಸಿಕ್ಕಾಕೋತಾ ಹೋಗ್ತೀರಿ. ಜಾರ್ಖಂಡ್ ನೇತೃತ್ವದ ಪ್ಲಸ್ ಅಂದರೆ ಅದ್ರ ಜೊತೆ ಕಾಂಗ್ರೆಸ್ ಎಲ್ಲ ಇದ್ದಾರೆ, ಅವರೆಲ್ಲ 38ಕ್ಕೆ ಹೋಗಿದ್ರೆ